ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 7ನೇ ಅಧ್ಯಾಯ ವಿಜ್ಞಾನ ಯೋಗ 26ನೇ ಶ್ಲೋಕದಿಂದ ಚಿಂತನೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಾಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭೋರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತು ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಯಜತಾಗಂತು ಯಜ್ಞಂ ವಾಗ್ದೇವ್ಯೈ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸದ್ಗುರುದೇವತಾಭ್ಯೋ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭೋರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭುವಂ ಮಂಡಸ್ಯಾಂತಸ್ತು ಮೇ ಲೋಕಾಃ ಸಪ್ತದ್ವೀಪಾ ಚ ಮೇಧಿನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಭಗವದ್ಗೀತೆಯ ಅರ್ಥಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಅರ್ಜುನನ ವಿಷಾದ ಯೋಗ, ಸಾಂಖ್ಯಯೋಗ, ಕರ್ಮಯೋಗ, ಜ್ಞಾನಯೋಗ, ಕರ್ಮ ಸನ್ಯಾಸ ಯೋಗ, ಆಮೇಲೆ ಧ್ಯಾನ ಯೋಗ, ವಿಜ್ಞಾನ ಯೋಗ. ಜ್ಞಾನ ಯೋಗದಲ್ಲಿ 25 ಶ್ಲೋಕಗಳನ್ನ ಚಿಂತನೆ ಮಾಡಿದ್ವಿ. ಇವತ್ತು 26ರಿಂದ ಚಿಂತನೆಯನ್ನ ಮಾಡೋಣ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ವೇದ ಅಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ ಅಂಥೇಳಿ ಶ್ರೀಕೃಷ್ಣ ಅರ್ಜುನನ ಉದ್ದೇಶಿಸಿ ನಮಗೆಲ್ಲರಿಗೂ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಈ ಸಮತೀತವಾದ ಎಲ್ಲ ಕಡೆಯೂ ಸಮತಿಕ್ರಾಂತವಾಗಿರ್ತಕ್ಕಂತಹ ಭೂತ ವರ್ತಮಾನ ಭವಿಷ್ಯ ಎಲ್ಲವನ್ನು ಸೇರಿರ್ತಕ್ಕಂತಹ ಈ ವಿಚಾರ ಏನಿದೆ ಅದೆಲ್ಲವೂ ನನಗೆ ಗೊತ್ತಿದೆ. ಆದರೆ ನನ್ನನ್ನು ಬಿಟ್ಟು ಬೇರೆ ಯಾರೊಬ್ಬರಿಗೂ ಕೂಡ ಇದನ್ನ ಅರಿಯೋದಕ್ಕೆ ಆಗೋದಿಲ್ಲ, ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾತಕ್ಕೆ ಸಾಧ್ಯ ಇಲ್ಲ? ಶ್ರೀಕೃಷ್ಣ ಅನಾದಿ, ಆದಿ ಇಲ್ಲದವನವನು. ಅಂದ್ರೆ ಅವನು ಅಜ, ಅವನಿಗೆ ಯಾವುದೇ ಜನನ ಮರಣಗಳಿಲ್ಲ. ಹಾಗಾಗಿ ಅವನು ಪುರಾಣ ಪುರುಷ, ಪುರಾತನವಾದಂತಹವನು. ಹಾಗಾಗಿ ಅವನಿಗೆ ಎಲ್ಲವೂ ಗೊತ್ತಿದೆ. ನಮಗೆ ನಿನ್ನೆ ಹೇಳಿದ್ದೆ ಇವತ್ತು ಜ್ಞಾಪಕ ಇರೋದಿಲ್ಲ, ಅಥವಾ ಈ ಸ್ವಲ್ಪ ಮುಂಚೆ ಹೇಳಿದ್ದೆ ಈಗ ಸರಿಯಾಗಿ ಜ್ಞಾಪಕ ಇರೋದಿಲ್ಲ. ಹಿಂದೇನಾಯ್ತು ಗೊತ್ತಿಲ್ಲ, ಮುಂದೇನಾಗತ್ತೆ ಅನ್ನೋದು ಗೊತ್ತಿಲ್ಲ. ಈಗ ನಡೀತಾ ಇರೋದ್ರ ಬಗ್ಗೆನೇ ನಾವು ಸರಿಯಾಗಿ ಗಮನವನ್ನ ಕೊಡದೇ ಇದ್ರೆ ವರ್ತಮಾನವೂ ಹಾಳಾಗತ್ತೆ, ಭವಿಷ್ಯವೂ ಹಾಳಾಗತ್ತೆ. ಹಾಗಾಗಿ ನಮ್ಮ ಒಂದು ವ್ಯಾಪ್ತಿ ಅಥವಾ ಶಕ್ತಿ, ಜ್ಞಾನ ಅಂತಕ್ಕಂಥದ್ದು ಅತ್ಯಂತ ಮಿತವಾಗಿರ್ತಕ್ಕಂಥದ್ದು. ಆದರೆ ಇರ್ತಕ್ಕಂತಹ ಜ್ಞಾನವನ್ನ
ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡಿದ್ದೆ ಆದರೆ ವರ್ತಮಾನವೂ ಚೆನ್ನಾಗಿರುತ್ತೆ, ಭವಿಷ್ಯವೂ ಚೆನ್ನಾಗಿರುತ್ತೆ. ಸರಿಯಾದಂತಹ ಜ್ಞಾನವನ್ನು ಉಪಯೋಗಿಸದೇ ಇದ್ದಾಗ ವರ್ತಮಾನವೂ ಹಾಳಾಗತ್ತೆ, ಭವಿಷ್ಯವೂ ಹಾಳಾಗತ್ತೆ. ಹಾಗಾಗಿ ನಮ್ಮ ಹತ್ರ ಏನು ಇದೆ, ಅದು ಜ್ಞಾನ ಇರ್ಬೋದು, ಬೇರೆ ಸಂಪತ್ತುಗಳಿರ್ಬೋದು, ಯಾವುದೇ ಇರ್ಬೋದು, ಅದರಲ್ಲಿ ಮೊದಲು ತೃಪ್ತಿಯನ್ನು ಹೊಂದಿ ಅದನ್ನ ಹೆಚ್ಚು ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಬೇಕು. ಜೀವನದಲ್ಲಿ ಮುಖ್ಯ ಅಂತಂದ್ರೆ ಎರಡು, ಏನು? ಆರೋಗ್ಯ, ನೆಮ್ಮದಿ. ಅದು ವೆರಿ ಇಂಪಾರ್ಟೆಂಟ್. ಅದಾದ ಮೇಲೆ ನಾವು ಈ ಒಂದು ಭಗವದ್ಗೀತೆಯನ್ನ ಚಿಂತನೆ ಮಾಡ್ತಿರೋದ್ರಿಂದ ಅಥವಾ ಮಾಡಕ್ಕೆ ಹೊರಡಬೇಕು ಅಂತಿರೋರು ಅಥವಾ ಮಾಡ್ತಿರೋರು ಎಲ್ಲರದ್ದು ಉದ್ದೇಶ ಏನು ಅಂತಂದ್ರೆ ನಮಗೆ ಮೋಕ್ಷವಾಗಬೇಕು ಅಂತಕ್ಕಂಥದ್ದು ಒಂದು ಹಿನ್ನೆಲೆ ಇರುತ್ತೆ. ಅದು ಏನು ಅಂತಂದ್ರೆ ಸಮ್ಯಕ್ ಜ್ಞಾನ, ಸರಿಯಾದಂತಹ ಜ್ಞಾನ ಉಂಟಾಯಿತು ಅಂತಂದ್ರೆ ಅದೇ ಮೋಕ್ಷ ಅಂತೇಳಿ ಹಿಂದೆ ಕೂಡ ಅನೇಕ ಸತಿ ಹೇಳಿದ್ದೀನಿ. ಹಾಗೆ ನಾವು ಏನು ವಿಚಾರ ಇದೆ ಅದನ್ನ ಮುಖ್ಯವಾಗಿ ವರ್ತಮಾನದಲ್ಲಿ ಸರಿಯಾಗಿ ಜೀವನ ಮಾಡೋ ಪ್ರಯತ್ನವನ್ನ ಮಾಡಬೇಕು. ಹಿಂದಿನ ಅನುಭವ ಮತ್ತೆ ಇಂದಿನ ಅಮೂಲ್ಯವಾದಂತಹ ಕ್ಷಣ ಎರಡನ್ನು ಉಪಯೋಗಿಸ್ಕೊಂಡಾಗ ಭವಿಷ್ಯವೂ ಚೆನ್ನಾಗಿರುತ್ತೆ, ವರ್ತಮಾನವೂ ಚೆನ್ನಾಗಿರುತ್ತೆ. ಸರ್ವಜ್ಞನಾಗಿರೋದ್ರಿಂದ ಅವನಿಗೆಲ್ಲ ಗೊತ್ತಿದೆ. ಎಲ್ಲರೂ ಎಲ್ಲ ತಿಳ್ಕೊಳಕ್ ಆಗೋದಿಲ್ಲ, ತಿಳ್ಕೊಳ್ಳೇಬೇಕು ಅಂತ ಇಲ್ಲ. ಸಿಕ್ಕಿರೋದನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಸಾಕು ಅಂತ ಹೇಳಿ ಅನ್ಸತ್ತೆ. ಈ ಒಂದು ಶ್ಲೋಕದಲ್ಲಿ ಚಿಂತನೆ ನಾವು ಮಾಡಬಹುದು ಆ ರೀತಿಯಾಗಿ ಅಂತ ಅನ್ಸತ್ತೆ. ಮುಂದೆ ಇಚ್ಛಾ ದ್ವೇಷ ಸಮುತ್ತೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಹೇ ಭಾರತ, ಪರಂತಪ ಅಂತಂದ್ರೆ ಶತ್ರುಗಳನ್ನ ಯಾರು ಅತಿಯಾಗಿ ಪೀಡಿಸ್ತಾನೋ ಅವನಿಗೆ ಪರಂತಪ ಅನ್ನೋ ಒಂದು ಪದದಿಂದ ಇಲ್ಲಿ ಅರ್ಜುನನ್ನ ಸಂಬೋಧನೆ ಮಾಡ್ತಾ ಇದ್ದಾನೆ. ಇಚ್ಛೆ ಮತ್ತು ದ್ವೇಷಗಳಿಂದ ಎದ್ದುಕೊಂಡಿರೋ ಈ ದ್ವಂದ್ವ ಇದೆಯಲ್ಲ, ಅದು ಏನಾಗುತ್ತೆ? ಮೋಹವನ್ನ ಉಂಟು ಮಾಡುತ್ತೆ. ಮೋಹದಿಂದ ಸರ್ವಭೂತಗಳಲ್ಲೂ ಕೂಡ ಸಮ್ಮೋಹ ಅಂದ್ರೆ ಅತಿಯಾದಂತಹ ಒಂದು ಮೋಹ ಉಂಟಾಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾತಕ್ಕೆ ಅಂತಂದ್ರೆ, ಮೊದಲು ನಮ್ಗೆ ಯಾವುದೋ ಒಂದು ವಸ್ತು ಇಚ್ಛೆ ಆಯ್ತು ಅಂತಂದ್ರೆ ಅದು ಸಿಕ್ಲಿಲ್ಲ ಅಂತಂದ್ರೆ ಅದಕ್ಕೆ ಯಾರು ಅಡ್ಡಪಡಿಸ್ತಾರೋ ಅಥವಾ ಯಾವುದು ಅಡ್ಡಿಯಾಗಿದೆಯೋ ಅದ್ರ ಮೇಲೆ ನಮಗೆ ದ್ವೇಷ ಉಂಟಾಗತ್ತೆ. ಮತ್ತೆ ಅದರಿಂದ ಏನಾಗತ್ತೆ, ಮೋಹ ಅನ್ನೋದು ಇನ್ನೂ ಹೆಚ್ಚಾಗತ್ತೆ. ಹೇಗೆ? ಅದು ಪಡ್ಕೊಳ್ಳೇಬೇಕು ಅಂತಕ್ಕಂತಹ ಒಂದು ಹಠಕ್ಕೆ ಬೀಳ್ತೀವಲ್ಲ, ಅವಾಗ ದ್ವೇಷನೂ ಹೆಚ್ಚಾಗತ್ತೆ ಮತ್ತೆ ಅದ್ರ ಮೇಲೆ ಮೋಹನೂ ಕೂಡ ಹೆಚ್ಚಾಗತ್ತೆ. ಈ ಇಚ್ಛೆ ಮತ್ತೆ ದ್ವೇಷ ಅಂತಕ್ಕಂಥದ್ದು ಪರಸ್ಪರ ವಿರುದ್ಧವಾಗಿರ್ತಕ್ಕಂಥದ್ದು. ಶೀತೋಷ್ಣಗಳಿದ್ದ ಹಾಗೆ ಎರಡನ್ನೂ ವಿರುದ್ಧ ತಾನೆ. ಶೀತ ಅಂದ್ರೆ ತಂಪಾಗಿರುತ್ತೆ, ಉಷ್ಣ ಅಂತಕ್ಕಂಥದ್ದು ನಮಗೆ ಒಂಥರ ಹಿಂಸೆಯನ್ನು ಮಾಡ್ತಾ ಇರುತ್ತೆ. ಅದು ಎಲ್ಲರಿಗೂ ಅನುಭವದಲ್ಲಿರ್ತಕ್ಕಂಥದ್ದು. ಹಾಗೆ ಈ ಸುಖ ದುಃಖಗಳು ಕೂಡ ಪರಸ್ಪರ ವಿರುದ್ಧವಾಗಿರ್ತಕ್ಕಂಥದ್ದು. ನಮಗೆ ಒಂದು ಕಾಲದಲ್ಲಿ ಯಾವುದು ಸುಖ ಅನ್ಸುತ್ತೋ ಇನ್ನೊಂದು ಕಾಲದಲ್ಲಿ ಅದೇ ದುಃಖ ಅನ್ಸುತ್ತೆ. ಇದನ್ನ ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಅತಿ ಚಳಿ ಇದ್ದಾಗ ಸ್ವಲ್ಪ ಬಿಸಿಲು ಬಂದ್ರೆ ಚೆನ್ನಾಗಿರುತ್ತೆ, ಬಿಸಿಯಾಗಿ ಏನಾದ್ರು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಅದೇ ಬೇಸಿಗೆ ಕಾಲದಲ್ಲಿ ಏನ್ ಬಿಸಿಲು, ತಂಪಾಗಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಇದೇ ದೇಹ, ಅಲ್ಲಿ ವಾತಾವರಣದಲ್ಲಿ ವ್ಯತ್ಯಾಸ. ಆ ವಾತಾವರಣಕ್ಕೆ ನಾವು ಹೊಂದ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡದೆ ನಾವು ಹೀಗಿದ್ದಾಗ ಹಾಗಿರ್ಬೇಕು ಅಂತೀವಿ, ಹಾಗಿದ್ದಾಗ ಹೀಗಿರ್ಬೇಕು ಅಂತ ಯೋಚನೆಯನ್ನ ಮಾಡ್ತೀವಿ. ಆದ್ರೆ ಸುಖ ಅಂತಕ್ಕಂಥದ್ದು ಎಲ್ಲ ಕಾಲದಲ್ಲೂ ಎಲ್ಲರೂ ಅಪೇಕ್ಷೆ ಪಡೋದೇನೆ.
ಅಲ್ವಾ? ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಇಚ್ಛಾದ್ವೇಷವು ಒಂದೇ ವಸ್ತು ಅಥವಾ ಒಂದೇ ಸ್ಥಿತಿ ಅಂತಕ್ಕಂಥದ್ದು, ಅಥವಾ ಒಬ್ಬನೇ ವ್ಯಕ್ತಿ, ಒಂದೇ ವಿಷಯ, ಇದು ನಮ್ಗೆಲ್ಲ ಕಾಲದಲ್ಲೂ ಇಷ್ಟ ಆಗತ್ತೆ ಅನ್ನೋದು ಇಲ್ವೇ ಇಲ್ಲ. ಯಾರೋ ನಮ್ಮನ್ನ ಹೊಗಳ್ತಾ ಇದ್ದವರು ಇವತ್ತು ಬೈತಾ ಇರ್ಬೋದು, ಅಥವಾ ಇವತ್ತು ಬೈತಾ ಇದ್ದವ್ರು ನಾಳೆ ಹೊಗಳಬಹುದು. ಹಾಗೆ ಚಳಿಗಾಲದಲ್ಲಿ ರಗ್ಗು ಬೇಕಾಗತ್ತೆ ಹೊದಿಗೆ, ಬೇಸಿಗೆ ಕಾಲದಲ್ಲಿ ಬೇಕಾಗತ್ತಾ? ಆ ರಗ್ಗು ಅದರಲ್ಲಿ ಏನು ವ್ಯತ್ಯಾಸ ಆಗಲಿಲ್ಲ. ಆ ರಗ್ಗು ಅದ್ರ ಗುಣವನ್ನು ಹಾಗೆಯೇ ಕಾಪಾಡಿಕೊಂಡಿದೆ. ಆದರೆ ಕಾಲ ಅಂತಕ್ಕಂಥದ್ದು ಆ ವಸ್ತು ಮೇಲಾಗ್ಲಿ, ವಿಷಯದ ಮೇಲಾಗ್ಲಿ, ವ್ಯಕ್ತಿ ಮೇಲಾಗ್ಲಿ ನಮ್ಮ ಭಾವನೆಗಳು ವ್ಯತ್ಯಾಸ ಆಗ್ತಾ ಇರತ್ತೆ. ಇದು ಯಾಕೆ ಅಂತಂದ್ರೆ ಆ ಕಾಲದ ಮಹಿಮೆ ಅಥವಾ ನಮ್ಮ ಅವಶ್ಯಕತೆ, ಇವೆರಡರಿಂದ ತಾನೇ ವ್ಯಕ್ತಿ ಮೇಲೆ ನಮಗೆ ಮೋಹ ದ್ವೇಷ ಉಂಟಾಗೋದು, ವಸ್ತು ಮೇಲೆ ಪ್ರೀತಿ ದ್ವೇಷ ಉಂಟಾಗೋದು, ವಿಷಯದ ಮೇಲೆ ಪ್ರೀತಿ ದ್ವೇಷ ಉಂಟಾಗೋದು. ನಿಮಗೆ ಏನಾದ್ರು ಬೇಜಾರಾದಾಗ ಸ್ವಲ್ಪ ಸಂಗೀತ ಕೇಳಬೇಕು ಅಂತ ಅನ್ಸತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಸಾಕಪ್ಪ ಅನ್ಸತ್ತೆ. ಆದ್ರೆ ಬಲವಂತವಾಗಿ ಏನಾದ್ರು ಹಾಕಿದ್ರೆ ಅದ್ರ ಮೇಲೆ ಕೋಪ ಬರುತ್ತೆ. ಯಾವುದೇ ಆದ್ರೂ ಅಷ್ಟೇನೆ, ಊಟ ಹಸುವಾದ ಊಟ ಬೇಕು, ಎಷ್ಟು ಬೇಕು ಅಷ್ಟೇ, ಅದ್ರ ಮೇಲೆ ತಿನ್ನೋದಕ್ಕೆ ಆಗೋದೇ ಇಲ್ಲ, ಸಾಧ್ಯ ಇಲ್ಲ, ಬೇಡವೇ ಬೇಡ ಇದು ಅನ್ಸತ್ತೆ. ಅಂದ್ರೆ ಅಲ್ಲಿಗೆ ದ್ವೇಷ ಅಂತ ಹೇಳಕ್ ಬರೋದಿಲ್ಲ, ಅದು ವರ್ಜನೆ, ಬಿಡ್ತೀವಿ ಅದನ್ನ, ಅಲ್ವಾ? ಹಾಗೇನೆ ಎಲ್ಲ ವಿಷಯದಲ್ಲೂ ವ್ಯಕ್ತಿ, ವಸ್ತು, ವಿಷಯ, ಆ ಸಂದರ್ಭಕ್ಕೆ ನಮಗೆ ಅವಶ್ಯಕತೆ ಇರುತ್ತೆ. ಸಾಮಾನ್ಯವಾಗಿ ಇದೆಲ್ಲದರಲ್ಲೂ ಉಂಟಾಗ್ತಕ್ಕಂಥದ್ದು ಇದು ಪ್ರಕೃತಿ ನಿಯಮ. ಅದಕ್ಕೆ ದ್ವಂದ್ವಾತೀತನಾಗಿದ್ದಾಗ ಮಾತ್ರ ನಾವು ಯಾವಾಗಲೂ ಒಂದೇ ರೀತಿ ಇರೋದಕ್ಕೆ ಸಾಧ್ಯ. ಅದಕ್ಕೆ ಸತತವಾದಂತಹ ಪ್ರಯತ್ನ ಬೇಕು. ನಾವು ಆ ಸಮಸ್ಥಿತಿ, ಮಾನಸಿಕ ಸಮಸ್ಥಿತಿ, ಆ ಸಮತೋಲನವನ್ನ ಕಾಪಾಡಿಕೊಳ್ಬೇಕಾಗತ್ತೆ. ತ್ರಿಗುಣಾತೀತ, ಮೂರು ಗುಣಗಳನ್ನಕ್ಕೂ ಮೀರಿದ್ದವನಾದಾಗ ಆ ಒಂದು ಸಮತ್ವ ಇರುತ್ತೆ. ಸುಖೇ ದುಃಖೇ ಸಮಾಯುಕ್ತೆ ಲಾಭೋ ಲಾಭ ಜಯ ಜಯೋ ಅಂತ ಹೇಳಿ ಅನ್ನಲ್ಲ ಕೃಷ್ಣ. ಹಾಗೆ ಲಾಭ ನಷ್ಟಗಳಲ್ಲಿ, ಸುಖ ದುಃಖಗಳಲ್ಲಿ, ಶೀತೋಷ್ಣಗಳಲ್ಲಿ ಸಮಭಾವವನ್ನು ಇಟ್ಕೊಂಡಾಗ ಮಾತ್ರ ನಾವು ಆ ಒಂದು ದ್ವಂದ್ವದಿಂದ ಆಚೆ ಬರೋಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಮಗೆ ಇಚ್ಛಾ ದ್ವೇಷಗಳು ಮತ್ತೆ ರಾಗದ್ವೇಷಗಳು, ಈ ದ್ವಂದ್ವ ಅಂತಕ್ಕಂಥದ್ದು ಉಂಟಾಗ್ತಾನೆ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಮುಂದೆ ಯೇಷಾಂತುಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಾಃ. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ಯೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಾಃ. ಯಾರು ಈ ದ್ವಂದ್ವಗಳಿಂದ ಬಿಡುಗಡೆ ಹೊಂದಿರ್ತಾರೋ ಅಂತಹ ಜನಗಳು ಪುಣ್ಯಕರ್ಮಿಗಳು. ಯಾರು ಪುಣ್ಯಕರ್ಮಗಳಾಗಿರ್ತಾರೋ ಅವ್ರಿಗೇನಾಗತ್ತೆ, ಪಾಪ ಅಂತಕ್ಕಂಥದ್ದು ನಾಶ ಆಗಿರುತ್ತೆ. ಯಾಕೆಂದ್ರೆ ಅವ್ರಿಗೆ ಸತ್ವಶುದ್ಧಿ ಅನ್ನೋದು ಉಂಟಾಗಿರುತ್ತೆ. ಅಂತಹ ಪುಣ್ಯಕರ್ಮಿಗಳಿಗೆ ಏನಾಗಿರುತ್ತೆ, ದ್ವಂದ್ವ ಮತ್ತು ಮೋಹ ಇದನ್ನ ಬಿಟ್ಟು ಭಜಂತೆ ಮಾಂ ದೃಢವ್ರತಾಃ. ಯಾವಾಗ ನಮಗೆ ಮೋಹ ಅಂತಕ್ಕಂಥದ್ದು ಹೋಗುತ್ತೆ ಅಥವಾ ದ್ವಂದ್ವಗಳು ಹೋಗುತ್ತೆ, ಅವಾಗ ನಮಗೆ ಮನಸ್ಸು ದೃಢವಾಗತ್ತೆ. ಅಲ್ಲಿವರೆಗೂ ಈ ಮನಸ್ಸು ಅಂತಕ್ಕಂಥದ್ದು ದೃಢ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮನಸ್ಸು ಒಂದಾದ್ಮೇಲೆ ಒಂದು ಬಯಕೆಗಳನ್ನ ಕೇಳ್ತಾನೆ ಇರುತ್ತೆ. ಮನಸ್ಸು ಆ ಕಡೆ ಓಡ್ತಾ ಇರುತ್ತೆ. ಇದಾದ್ಮೇಲೆ ಇನ್ನೊಂದು ಬೇಕು, ಇನ್ನೊಂದಾದ್ಮೇಲೆ ಮತ್ತೊಂದು ಬೇಕು, ಮತ್ತೊಂದಾದ್ಮೇಲೆ ಮಗದೊಂದು ಬೇಕು ಅಂತ ಹೇಳಿ. ಆ ಒಂದು ಮೋಹ ಬಿಟ್ಟಾಗ ಮಾತ್ರ ಮನಸ್ಸು ದೃಢ ಆಗತ್ತೆ. ನೀವು ಓಡ್ತಾ ಇದ್ದಾಗ ಆ ಉಸಿರಾಟ ಏರುಪೇರಾಗ್ತಾ ಇರತ್ತೆ, ಅಥವಾ ಜೋರ ಉಸಿರಾಡ್ತಾ ಇರ್ತೀವಿ. ಸಮಾಧಾನವಾಗಿ ಕೂತ್ಕೊಂಡು ಆ ಪ್ರಾಣಾಯಾಮವನ್ನು ಮಾಡಿದಾಗ ಮನಸ್ಸು ಮತ್ತೆ ದೇಹ ಸಮಸ್ಥಿತಿಯಲ್ಲಿದ್ದಾಗ ಮಾತ್ರ ನಾವು ಯಾವ್ದಾದ್ರು ವಿಚಾರವನ್ನ
ಆಲೋಚನೆ ಮಾಡೋದಕ್ಕೆ ಸಮಯ ಸಿಗತ್ತೆ, ಸರಿಯಾದಂತಹ ನಿರ್ಧಾರ ತಗೊಳ್ಳೋಕೆ ಸಾಧ್ಯ ಆಗುತ್ತೆ. ಕೋಪದಲ್ಲಿದ್ದಾಗ್ಲೂ ಮತ್ತೆ ಅತಿ ಸಂತೋಷದಲ್ಲಿದ್ದಾಗ, ಕೋಪದಲ್ಲಿದ್ದಾಗ ನಾವು ಯಾವುದೇ ಕೆಲಸ ಮಾಡಕ್ ಹೋಗ್ಬಾರ್ದು, ಸಂತೋಷದಲ್ಲಿದ್ದಾಗ ಮಾತು ಕೊಡಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ. ಕೋಪದಲ್ಲಿ ಕೆಲಸ ಮಾಡಕ್ ಹೋದಾಗ ನಾಶ ಆಗತ್ತೆ, ಸಂತೋಷದಲ್ಲಿ ನಾವು ಮಾತು ಕೊಟ್ಬಿಟ್ರೆ ಅದು ಮುಂದೆ ದುಃಖಕ್ಕೆ ಹೇತು ಅಂದ್ರೆ ಕಾರಣ ಆಗತ್ತೆ. ದಶರಥ ಸಂತೋಷದಲ್ಲಿದ್ದಾಗ ವಾಗ್ದಾನ ಮಾಡಿ ಆಮೇಲೆ ಶ್ರೀರಾಮನ್ನ ಕಾಡಿಗೆ ಕಳಿಸ್ಬೇಕಾಯ್ತು. ಅದೇ ನಮ್ಮ ಕೋಪದಲ್ಲಿ ಇದ್ದಾಗ ಯಾರಿಗೋ ಏನೋ ಬೈದು ಬಿಡ್ತೀವಿ, ಇನ್ನೇನೋ ಮಾಡ್ಬಿಡ್ತೀವಿ ಅಲ್ವಾ, ಕೊಲೆಗಳೇ ಆಗೋಗುತ್ತೆ. ಹಾಗಾಗಿ ಕೋಪ ಬಂದಾಗ ಯಾವುದೇ ಕೆಲಸಕ್ಕೆ ನಾವು ತೊಡಕೋಬಾರ್ದು, ಸಂತೋಷ ಇದ್ದಾಗ ಯಾರಿಗೂ ಮಾತು ಕೊಡಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಹಿರಿಯರು ಹೇಳ್ತಾರೆ. ಮುಂದೆ ಜರಾ ಮರಣ ಮೋಕ್ಷಾಯ ಮಾಮಾಶ್ರಿತ್ಯೇತಂತಿಯೇ ತೇ ಬ್ರಹ್ಮ ತದ್ವಿದುಃ ಕ್ಲುಪ್ತಂ ಅಧ್ಯಾತ್ಮ ಕರ್ಮ ಚ ಅಖಿಲಂ ಜರಾ ಮರಣ ಮೋಕ್ಷಾಯ ಮಾಂ ಆಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ ವಿದುಃ ಕೃತ್ಸ್ನಂ ಅಧ್ಯಾತ್ಮಂ ಕರ್ಮ ಚ ಅಖಿಲಂ. ಈ ಜರಾ ಮತ್ತು ಮರಣಗಳಿಂದ ಬಿಡುಗಡೆ ಹೊಂದಕ್ಕೆ, ಜರಾಮರಣ ಮೋಕ್ಷಾಯ ಅಂದ್ರೆ ಜಾತಸ್ಯ ಮರಣಂ ಧ್ರುವಂ ಧ್ರುವಂ ಹಿ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರಾರ್ಥಾಯೇ ಅನುಶೋಚಂತಿ ಪಂಡಿತಾಹ ಅಂತೇಳಿ 2ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳಿರಲ್ಲ ಅರ್ಜುನನ ಸಾಂಖ್ಯ ವಿಷಾದ ಯೋಗಕ್ಕೆ. ಆ ರೀತಿಯಾಗಿ ಯಾರು ಹುಟ್ಟಿದಾರೋ ಅವ್ರಿಗೇನಿದೆ, ಮರಣ ಅಂತಕ್ಕಂಥದ್ದಿದೆ. ಈ ಜೀವಿಗೆ ಅಥವಾ ಯಾವುದು ಹುಟ್ಟತ್ತೋ ಎಲ್ಲದಕ್ಕೂ ಏನು ಅಂದ್ರೆ ಷಡ್ ವಿಕಾರಗಳು ಅಂತ ಹೇಳಿ ಶಾಸ್ತ್ರಕಾರರು ಹೇಳ್ತಾರೆ. ಷಡ್ ವಿಕಾರಗಳು ಯಾವುದು ಅಂತ ಹೇಳಿ ಹಿಂದೆ ಕೂಡ ಹೇಳಿ, ಈ ವಿಚಾರ ಬಂದ ಇನ್ನೊಂದ್ಸತಿ. ಅಸ್ತಿ, ಜಾಯತೆ, ವರ್ಧತೆ, ಅಪಕ್ರಿಯತೆ, ಪರಿಣಮತೆ, ವಿನಶ್ಯತೆ ಅಂತ ಹೇಳಿ 6 ವಿಕಾರಗಳು. ಫಸ್ಟ್ ಅಸ್ಥಿ ಅಂತಂದ್ರೆ ಇದೆ ಅಂತ ಹೇಳಿ, ತಾಯಿ ಗರ್ಭದಲ್ಲಿ ಒಂದು ಅಂಡ ಮೊಟ್ಟೆ ಆಕಾರದಲ್ಲಿ ಒಂದು ಜೀವ ಉಂಟಾಗತ್ತೆ. ಅಲ್ಲಿಂದ ಅದು ನಾವೆಲ್ಲ ಜರಾಯುಜರು, ತಾಯಿ ಗರ್ಭದಿಂದ ಶಿಶುವಾಗಿ ಹುಟ್ಟುತ್ತೀವಿ. ಜಾಯತೆ, ವರ್ಧತೆ, ಬೆಳೀತಾ ಇರ್ತೀವಿ. ಅಪಕ್ರಿಯತೆ ಅಂದ್ರೆ ಒಂದು ಹಂತ ತನಕ ಬೆಳೆದ ಮೇಲೆ ಅಲ್ಲಿಂದ ಡೌನ್ ಆಗಕ್ಕೆ, ಅಲ್ಲಿ ಇರತ್ತೆ 18 ವರ್ಷ, ಸಾಮಾನ್ಯವಾಗಿ 18 ವರ್ಷ ತನಕ ಈ ದೇಹ ಉದ್ದಕ್ಕೆ ಅಥವಾ ದಪ್ಪಕ್ಕೆ ಆಗತ್ತೆ. ದಪ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಹೈಟ್ ಮಾತ್ರ ಒಂದು 18 ವರ್ಷಕ್ಕೆ ಸ್ಟಾಪ್ ಆಗತ್ತೆ ಅಂತ ಹೇಳಿ ಸಾಮಾನ್ಯವಾಗಿ. ವರ್ಧತೆ, ಪರಿಣಾಮತೆ, ಆ ದೇಹದಲ್ಲಿ ಬೇರೆ ಬೇರೆ ತರದಲ್ಲಿ ಬದಲಾವಣೆಗಳು ಆಗತ್ತೆ. ಒಂದು ವಯಸ್ಸಾದ್ಮೇಲೆ ಅಪಕ್ರಿಯತೆ, ಅಲ್ಲಿಂದ ದೇಹ ಡೌನ್ ಆಗ್ತಾ ಬರುತ್ತೆ. ಆಮೇಲೆ ಒಂದು ದಿವಸ ವಿನಶ್ಯತಿ. ಹೀಗೆ 6 ವಿಕಾರಗಳನ್ನ ದೇಹ ಹೊಂದತ್ತೆ. ಈ ಜರ ಅಂತಂದ್ರೆ ಏನೋ ಮುಪ್ಪು. ಈ ಮುಪ್ಪು ಮತ್ತು ಸಾವು, ಮರಣ, ಜರ ಮರಣ, ಮುಪ್ಪು ಸಾವು, ಇದರಿಂದ ಬಿಡುಗಡೆ ಹೊಂದೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಮಾಮಾಶ್ರಿತ್ಯ ತಂತಿಗೆ, ಆ ಕೃಷ್ಣನ್ನ ನಾವು ಆಶ್ರಯವನ್ನ ಪಟ್ಕೊಂಡು ಅಥವಾ ಅವನಲ್ಲಿ ಶರಣಾಗತಿಯನ್ನು ಹೊಂದಿ ಯಾರು ಬ್ರಹ್ಮವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೋ ಅಥವಾ ತಿಳ್ಕೊಳ್ತಾರೋ ಅವ್ರೇನಾಗ್ತಾರೆ, ಎಲ್ಲ ಕರ್ಮಗಳಿಂದ ಅವರು ಬಿಡುಗಡೆಯನ್ನ ಹೊಂದ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಹಾಗಾಗಿ ಈ ಜರಾಮರಣಗಳು ಅಂತಂದ್ರೆ ಹುಟ್ಟಿದ ಮೇಲೆ ಮನುಷ್ಯನಿಗೆ ಒಂದಲ್ಲ ಒಂದು ರೀತಿಯಾದಂತಹ ದುಃಖಗಳು ಇದ್ದೇ ಇರತ್ತೆ ಮತ್ತು ಸಾವು ಅನ್ನೋದು ಇದ್ದೇ ಇರತ್ತೆ. ಇದರಿಂದ ನಾವು ಮೃತ್ಯುವಿನಿಂದ ಅಮೃತತ್ವಗಳಿಗೆ ಹೋಗ್ಬೇಕು. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ.
ಅಸತ್ತಿನಿಂದ ಸತ್ಯದ ಕಡೆಗೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ತಮಸ್ಸು ಅಂತಂದ್ರೆ ಅಂಧಕಾರ, ಅಂಧಕಾರದಿಂದ ಜ್ಞಾನದ ಕಡೆಗೆ. ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ. ಅಮೃತ ಅಂತಂದ್ರೆ ಸಾವು ಇಲ್ಲದೆ ಇರ್ತಕ್ಕಂತಹ ಒಂದು ಸ್ಥಿತಿ, ಅದೇ ಮೋಕ್ಷ ಅಂತ ಹೇಳಿ. ಮೋಕ್ಷ ಅಂದ್ರೆ ಹುಟ್ಟು ಸಾವುಗಳು ಸಂಸಾರ, ಆ ಹುಟ್ಟು ಸಾವುಗಳು ಇಲ್ಲದೆ ಇರ್ತಕ್ಕಂಥದ್ದು ಮೋಕ್ಷ. ಅಲ್ಲಿಗೆ ಹೋಗೋದಕ್ಕೆ ಪ್ರಯತ್ನವನ್ನ ಮಾಡಬೇಕು ಅಂದ್ರೆ ನಾವು ಅಧ್ಯಾತ್ಮ ಒಂದೇ ದಾರಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಹಾಗಾಗಿ ನಾವು ಆ ಒಂದು ಸಾತ್ವಿಕ ದಾರಿಯಲ್ಲಿ ಹೋಗೋ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ. ಮುಂದೆ ಸಾಧಿಭೂತಾದಿದೈವಂ ಮಾಂ ಸಾಧಿಯಜ್ಞಂ ಚ ವಿಗೆ ವಿದುಃ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ಸ ಅಧಿಭೂತ ಅಧಿದೈವಂ ಮಾಂ ಸ ಅಧಿಯಜ್ಞಂ ಚ ಯೇ ವಿದುಃ ಪ್ರಯಾಣ ಕಾಲೇ ಅಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ಯಾರು ಸ ಅಧಿಭೂತ, ಅಧಿಭೂತ ಆದಿದೈವ ಆದಿಯಜ್ಞ ಅಂತ ಹೇಳಿ ಮೂರು ಏನಿದೆಯಲ್ಲ, ಅದನ್ನ ಯಾರು ತಿಳ್ಕೊಳ್ತಾರೆ ಅವರು ಪ್ರಯಾಣ ಕಾಲೇ ಅಭಿಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ಪ್ರಯಾಣ ಕಾಲ ಅಂತಂದ್ರೆ ಅಂತ್ಯಕಾಲ, ಮೃತ್ಯುವಿನ ಸಮಯದಲ್ಲಿ ಕೂಡ ಆ ಭಗವಂತನ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ, ತಿಳ್ಕೊಳ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾತಕ್ಕೋಸ್ಕರ ನಾವು ಇಷ್ಟೊಂದು ಪ್ರಯತ್ನ ಪಟ್ಟು ಕಲ್ತ್ಕೊಳ್ಬೇಕು? ಯಾತಕ್ಕೆ ಇಷ್ಟೊಂದು ಎಫರ್ಟ್ ಹಾಕ್ಬೇಕು? ನಾವು ಪ್ರಯತ್ನಶೀಲರಾಗಿ ಯಾಕಿರ್ಬೇಕು ಅಂತಂದ್ರೆ, ಸಾಮಾನ್ಯವಾಗಿ ಏನಾಗತ್ತೆ, ನಮಗೆ ಯಾವ ತರ ನಮ್ಮ ಮನಸ್ಸಿಗೆ ನಾವು ತರಬೇತಿ ಟ್ರೈನಿಂಗ್ ಕೊಡ್ತೀವೋ ಅದೇ ತರ ಮನಸ್ಸು ಓಡ್ತಾ ಇರುತ್ತೆ. ಸಾಮಾನ್ಯವಾಗಿ ಈ ಪೊಲೀಸ್ ಕೆಲಸದಲ್ಲಿ, ಲಾಯರ್ ಕೆಲಸದಲ್ಲಿ ಎಲ್ಲಾರನ್ನೂ ಅವರು ಸಂದೇಹ ದೃಷ್ಟಿಯಿಂದನೇ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಆ ವೃತ್ತಿ ಆಗಿರುತ್ತೆ. ಮತ್ತೆ ವೈದ್ಯ ವೃತ್ತಿಲಿ ಎಲ್ಲವನ್ನೂ ಪರೀಕ್ಷೆ ಮಾಡಿ ಅವರು ತಿಳ್ಕೊಳ್ಳೋ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಯಾಕೆಂದ್ರೆ ಆ ವೃತ್ತಿ ಆಗಿರುತ್ತೆ. ಹಾಗೆ ಶಿಕ್ಷಣ ವೃತ್ತಿ, ಶಿಕ್ಷಕರಿಗೆ ಅಂದ್ರೆ ಸಾಮಾನ್ಯವಾಗಿ ಅವರು ತಿದ್ದೋದು, ತಪ್ಪುಗಳನ್ನ ತಿದ್ದೋ ಒಂದು ಮಾನಸಿಕ ಸ್ಥಿತಿ ಅವರಿಗೆ ಇರುತ್ತೆ. ಇದು ಪ್ರೊಫೆಷನ್ ಅಲ್ವಾ, ವೃತ್ತಿ. ಹಾಗೆ ನಮ್ಮ ಜೀವನದಲ್ಲಿ ವೃತ್ತಿ ಏನೋ ನಾವು ಯಾವ ತರ ರೂಢಿಸ್ಕೊಂಡಿರ್ತೀವೋ ಆ ರೀತಿಯಾಗಿ ಇರತ್ತೆ. ನಾವು ಯಾವುದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವೋ ಅದ್ರ ಬಗ್ಗೆನೇ ಮನಸ್ಸು ಓಡುತ್ತೆ ಸಾಮಾನ್ಯವಾಗಿ, ಅಲ್ವಾ? ಅದನ್ನ ಬಿಟ್ಟು ಬೇರೆ ಚಿಂತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏನ್ ತಿಂತೀವೋ ಅದನ್ನೇ ತೇಗ್ತೀವಿ, ಅಲ್ವಾ? ತಿಂದಾದ್ಮೇಲೆ ಆ ತೇಗ್ ಬಂದ್ರೆ ಏನ್ ತಿಂದಿರ್ತೀವೋ ಅದೇ ವಾಸನೆ ಬರುತ್ತೆ. ಹಾಗೆ ಮನಸ್ಸು ಏನನ್ನ ಯೋಚನೆ ಮಾಡ್ತಾ ಇರತ್ತೋ, ಯಾವ್ದನ್ನ ಬಯಸ್ತಾ ಇರತ್ತೋ, ಯಾವ್ದ್ರ ಹಿಂದೆನೇ ಓಡ್ತಾ ಇರತ್ತೋ ಆ ರೀತಿಯಾಗೇ ಯೋಚನೆಗಳು ನಮ್ಗೆ ಬರ್ತಾ ಇರುತ್ತೆ. ಅದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಭಾಗವತದಲ್ಲಿ ಜಡಭರತಂದು. ಅಂತಹ ಚಕ್ರವರ್ತಿ ಆಗಿದ್ದವನು ಎಲ್ಲವನ್ನು ಪರಿತ್ಯಾಗ ಮಾಡಿ ತಪಸ್ಸಿಗೆ ಕಾಡಿಗೆ ಹೋಗಿ ಕಡೆಗೆ ಏನೋ ಒಂದು ದುಷ್ಟ ಕಾಲದಲ್ಲಿ ಜಿಂಕೆ ಮೇಲೆ ವ್ಯಾಮೋಹ ಹೊಂದಿ ಅವನ್ ಸಾಯ್ಬೇಕಾದ್ರೆ ಆ ಜಿಂಕೆನೇ ನೋಡ್ಕೊಂಡು ಸಾಯ್ತಾನೆ, ಜಿಂಕೆ ಆಗಿ ಹುಡ್ತಾನೆ ಅಂತ ಹೇಳಿ ಹೀಗೆ ಕತೆ ಮುಂದುವರಿಯುತ್ತೆ. ಹಾಗೆ ನಾವು ಮನಸ್ಸನ್ನ ಆದಷ್ಟು ಬೇಡದರ ಚಿಂತನೆಗಳನ್ನ ಬಿಟ್ಟು ಸಾತ್ವಿಕ ಚಿಂತನೆಗಳಲ್ಲಿ, ವಿಶೇಷವಾಗಿ ನಾವೇನು ಸನಾತನ ಧರ್ಮಿಗಳು ನಂಬಿದೀವಲ್ಲ ಆ ಒಂದು ಮಹಾಚೇತನವನ್ನ, ಆ ಮಹಾಚೇತನವನ್ನ ಚಿಂತನೆ ಮಾಡ್ತಾ ಇದ್ರೆ ನಮ್ಮ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಚೆನ್ನಾಗಿರೋದಲ್ಲದೆ ಅಂತ್ಯಕಾಲದಲ್ಲಿ ಕೂಡ ಆ ಭಗವತ್ ಸ್ಮರಣೆ ಬರುತ್ತೆ. ಬಂದಾಗ ನಮಗೆ ಉತ್ತಮ ಲೋಕಗಳು ಸಿಗತ್ತೆ. ಮತ್ತೆ ನಮ್ಮ ಒಂದು ವರ್ತಮಾನ ಭವಿಷ್ಯ ಎರಡನ್ನೂ ಕೂಡ ಸರಿಯಾಗಿ ರೂಪಿಸ್ಕೊಳ್ಬಹುದು. ಏಕೆಂದ್ರೆ ಸಚ್ಚಿಂತನೆಯನ್ನು ಮಾಡ್ತಿದ್ದಾಗ ನಮಗೆ ಮಾಡೋ ಕೆಲಸದಲ್ಲಿ ಸರಿಯಾಗಿ ಮಾಡೋ ರೀತಿಯಲ್ಲಿ ಆ ಪ್ರೇರೇಪಣೆ ಆಗ್ತಾ ಇರತ್ತೆ. ಯಾರ್ದೋ ಬಗ್ಗೆ ಯೋಚನೆ ಮಾಡೋದು, ಯಾರ್ದೋ ಬಗ್ಗೆ ಮಾತಾಡೋದು ಮಾಡೋದ್ರಿಂದ ಯಾವುದು ನಮ್ಮ ಜೀವನಕ್ಕೆ ಉಪಯೋಗ ಬರೋದಿಲ್ಲ. ಹಾಗಾಗಿ ಸಚ್ಚಿಂತನೆಯನ್ನ ಮಾಡ್ತಾ ಇರಬೇಕು. ಮಾಡ್ತಾ ಇದ್ದಾಗ ಉತ್ತಮರಾಗ್ತೀವಿ.
ಮತ್ತು ಅದು ನಮಗೂ ಹಿತ, ಎಲ್ಲ ಸುಧನು ಹಿತವನ್ನು ಉಂಟು ಮಾಡುತ್ತೆ ಅಂತ ಹೇಳೋದ್ರ ಮೂಲಕ ಈ 7ನೇ ಅಧ್ಯಾಯದ ವಿಜ್ಞಾನ ಯೋಗದ ಒಂದು ಚಿಂತನೆಯನ್ನು ಇಲ್ಲಿಗೆ ಪರಿಸಮಾಪ್ತಿಗೊಳಿಸ್ತಾ ಇದ್ದೀನಿ. ಇದು ಶ್ರೀಮದ್ ಭಗವದ್ಗೀತಾ ಅಸೋ ವಿಜ್ಞಾನ ಯೋಗ ಶ್ರೀ ಭಗವತ್ಪಾದ ಶಂಕರ ಭಗವತ್ಪಾದ ಪೂಜಿತ ವಿರಚಿತ ಭಾಷ್ಯೇಶು ಸಪ್ತಮೋಧ್ಯಾಯ 7ನೇ ಅಧ್ಯಾಯದ ಆ ಭಾಷ್ಯವನ್ನು ಇಟ್ಕೊಂಡು ಅದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಈ ಒಂದು ಚಿಂತನೆಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.